ನಮಸ್ಕಾರ ಗುರುಗಳೇ. ಹಂಪಿಯಲ್ಲಿ ನಮ್ದು 2ನೇ ದಿನ. ಫಸ್ಟ್ನೇ ದಿನ ಸ್ವಲ್ಪ ತುಂಬಾ ಓಡಾಡಿ ಎಲ್ಲ ಬೈ ವಾಕೆ ಹೋಗಿದ್ದು, ಸ್ವಲ್ಪ ಸುಸ್ತಾಗಿತ್ತು. ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಎದ್ದು, ಈಗ ಟೈಮ್ ಬಂದು 8:30. ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಎದ್ದು ಈಗ ಫ್ರೆಶ್ ಅಪ್ ಆಗಿ ಈಗ ನಾವು ಹೋಗ್ತಿರೋದು ಸ್ಟೋನ್ ಚಾರಿಟಿಗೆ. ಇಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ, ಅಂದ್ರೆ 20 ಮಿನಿಟ್ಸ್ ವಾಕ್. ಗೋಪುರದಿಂದ 20 ಮಿನಿಟ್ಸ್ ವಾಕ್ ನಾವು ತಗೊಂಡ್ರೆ ಸೀದಾ ಅಲ್ಲಿಗೆ ರೀಚ್ ಆಗ್ಬೋದು. ಅಲ್ಲಿ ಹೋಗಿ ಅಲ್ಲಿ ಯಾವ ತರ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಗೋಪುರದಿಂದ ಸ್ಟ್ರೈಟ್ 20 ಮಿನಿಟ್ಸ್ ವಾಕ್ ಮಾಡಿದ್ರೆ ನಮಗೆ ವಿಠಲ ಟೆಂಪಲ್ ಮತ್ತೆ ಸ್ಟೋನ್ ಚಾರಿಟಿ ಎಲ್ಲವೂ ಸಿಗುತ್ತೆ. ಸ್ಟ್ರೈಟ್ ರೋಡ್ ತಗೊಂಡು ಫಸ್ಟ್ ಲೆಫ್ಟ್ ಇಲ್ಲಿ ಟರ್ನ್ ಆಗಬೇಕಾಗಿರುತ್ತೆ. ಅಲ್ಲಿಗೆ ಹೋಗೋ ದಾರಿಯಲ್ಲಿ ತುಂಗಭದ್ರಾ ನದಿ ತುಂಬ ಹತ್ತಿರದಿಂದ ನಾವು ನೋಡ್ಬೋದಾಗಿರುತ್ತೆ. ಮತ್ತೆ ರಸ್ತೆ ಹೀಗಿದೆ, ಬೆಟ್ಟಗಳ ಪಕ್ಕದಲ್ಲಿ. ಮತ್ತೆ ಹಂಪಿನ ನೀವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಆದಷ್ಟು ಮಾರ್ನಿಂಗ್ ವಾಕ್ ಶುರು ಮಾಡ್ಕೊಳ್ಳಿ. ಯಾಕಂದ್ರೆ ಮಧ್ಯಾಹ್ನ ಆಗ್ತಾ ಇಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾರೆ, ಸ್ಕೂಲ್ ಮಕ್ಕಳು ಜಾಸ್ತಿ ಆಗ್ತಾರೆ. ಬಟ್ ಮಾರ್ನಿಂಗ್ ತುಂಬಾ ಜನ ಕಡಿಮೆ ಇರ್ತಾರೆ, ತುಂಬಾ ಚೆನ್ನಾಗಿದೆ. ಹೋಗೋ ದಾರಿ ಮಾತ್ರ ಮಸ್ತ್ ಇದೆ. ತುಂಗಭದ್ರಾ ತಟದಲ್ಲಿ ಇಲ್ಲೊಂದು ಲಿಂಗ, ಎಲ್ಲ ಲಿಂಗ ಇದೆ. ಅಲ್ಲಿ ಮೀನು ಹಿಡಿತಿದ್ದಾರೆ. ಇಲ್ಲಿ ಹೋಗ್ತಾ ಹೋಗ್ತಾ ಅನೇಕ ಪ್ರಾಚೀನ ದೇವಾಲಯಗಳು ಸಿಗುತ್ತೆ. ಬಟ್ ಯಾವುದರಲ್ಲೂ ಸಹ ದೇವರಿಲ್ಲ. ಅಕಸ್ಮಾತ್ ದೇವರಿದ್ದು ಸಹ ಅಲ್ಲಿ ಮೂರ್ತಿ ಭಂಗ ಆಗಿದೆ, ಸೊ ಅಲ್ಲಿ ಪೂಜೆ ನಡೀತಿಲ್ಲ. ಹಂಪಿಯಲ್ಲಿ ಪೂಜೆ ನಡೀತಿರುವ ದೇವಸ್ಥಾನಗಳನ್ನು ಕೆಲವು ದೇವಸ್ಥಾನಗಳು, ಇನ್ನೆಲ್ಲವೂ ಸಹ ಆಗಂತುಕರ ಕೈಯಲ್ಲಿ ಸಿಕ್ಕಿ ಭಂಗ ಆಗಿದೆ, ಸೊ ಅಲ್ಲಿ ಪೂಜೆ ನಡೀತಿಲ್ಲ. ಇದೊಂದು ತುಂಬ ಬೇಸರದ ಸಂಗತಿ. ದಾರಿಯುದ್ದಕ್ಕೂ ನಿಮ್ಗೆ ಅನೇಕ ದೇವಾಲಯಗಳು ಇಲ್ಲಿ ಕಾಣಸಿಗುತ್ತೆ. ಇದು ಶಿವಾಲಯ ದೇವಾಲಯ. ನಾವು ಒಂದು 30 ಮಿನಿಟ್ಸಿಂದ ವಾಕ್ ಮಾಡ್ತಾ 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 ಈಗ ಎಂಟ್ರೆನ್ಸಿಗೆ ಬಂದಿದ್ರೆ ಎಂಟ್ರೆನ್ಸ್ ಈ ಥರ ಕಾಣುತ್ತೆ. ಇದು ಮುಖ್ಯ ದ್ವಾರ ಅಂತ ಕರೀತಾರೆ. ಇಲ್ಲಿಂದ ಇನ್ನು ಸ್ವಲ್ಪ ದೂರ ಇದೆ, ಅಲ್ಲೋದ್ಮೇಲೆ ಇನ್ನೂ ಅದು ಅದ್ಭುತವಾಗಿರುತ್ತೆ. ವಿಠಲ ಟೆಂಪಲ್ ಮತ್ತು ಸ್ಟೋನ್ ಚಾರಿಟಿ ಎರಡೂ ಒಂದೇ ಕಡೆ ಇದೆ, ಬನ್ನಿ. ಇವಾಗ ನೀವೇನು ನೋಡ್ತಿದ್ದೀರಲ್ಲ, ಇನ್ನು ಆಗಿನ ಕಾಲದಲ್ಲಿ ರಾಜರು ತುಲಾಭಾರ ಮಾಡಿಸೋದಕ್ಕೆ ಬಳಸ್ತಿದ್ರಂತೆ. ಅಂದರೆ ಒಂದು ಕಡೆ ಸಿರಿಧಾನ್ಯಗಳಾಗಿರಲಿ, ಇನ್ನೊಂದು ಕಡೆ ರಾಜರು, ಅಥವಾ ಚಿನ್ನಾಭರಣ ಇನ್ನೊಂದು ಕಡೆ ರಾಜರು. ಈ ಥರ ವೇಯಿಂಗ್ ಮಿಷಿನ್ ಮಾಡೋದಕ್ಕೆ ಇದನ್ನ ಬಳಸ್ತಿದ್ರಂತೆ, ವೇ ಮಾಡೋದಕ್ಕೆ. ಇಲ್ಲಿ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಟಿಕೆಟ್ ತೊಗೊಬೇಕಾಗುತ್ತೆ. ಒಬ್ಬರಿಗೆ 40 ರೂಪೀಸ್ ಟಿಕೆಟ್ ಇರುತ್ತೆ. ಈ ಟಿಕೆಟ್ನ ತೊಗೊಂಡ್ರೆ ನೀವು ಆಲ್ ಓವರ್ ಹಂಪಿನ ಒನ್ ಡೇಯಲ್ಲಿ ಎಲ್ಲ ಪ್ಲೇಸಸ್ಗೂ ಸಹ ಫ್ರೀ ಎಂಟ್ರಿ ಇರುತ್ತೆ. ಈಗ ನನ್ನ ಹೆದ್ರಿಗೆ ಏನು ನೋಡ್ತಿದ್ರಲ್ಲ, ಇದು ಸ್ಟೋನ್ ಚಾರಿಟಿ. ಮತ್ತು ಈ ಕಡೆ ಇದೆಯಲ್ಲ, ಇದು ಮ್ಯೂಸಿಕ್ ಪಿಲ್ಲರ್ ಟೆಂಪಲ್ ಅಂತಾರೆ. ಯಾಕಂತಂದರೆ ಆ ಕಂಬಗಳಿಗೆ ನೀವು ಟ್ಯಾಪ್ ಮಾಡಿದಾಗ ಅಲ್ಲಿ ಮ್ಯೂಸಿಕ್ ಬರುತ್ತೆ. ಬನ್ನಿ ಎಲ್ಲವನ್ನು ಟೆಸ್ಟ್ ಮಾಡೋಣ ಇವತ್ತು. ಈಗೇನು ಈ ಕಲ್ಲಿನ ರಥ ನೀವು ನೋಡ್ತಿದ್ರಲ್ಲ, ಇದನ್ನು ದೇವರಾಯ 2 ಅನ್ನೋರು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ನಾವು 50 ರೂಪಾಯಿ ನೋಟ್ ಮೇಲೆ ಇದೇ ರಥವನ್ನು ನಾವು ನೋಡೋದು. ಇದು ಟೋಟಲಿ 3 ರಥಗಳು ಈ ಥರ ಭಾರತದಲ್ಲಿ ಸಿಗುತ್ತೆ. ಇದನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ರತ್ನಗಳಲ್ಲಿ ಒಂದು ಅಂತ ಕರೀತಾರೆ. ಮೊದಲನೇದು ಕೋನಾರ್ಕ್ ಸೂರ್ಯ ಟೆಂಪಲ್ ಒರಿಸ್ಸಾದಲ್ಲಿದೆ, ಮತ್ತೊಂದು ಮಹಾಬಲಿಪುರಂ ತಮಿಳುನಾಡಲ್ಲಿದೆ, ಇನ್ನೊಂದು ನಮ್ಮ ಹಂಪಿಯಲ್ಲಿದೆ. ಈ ವಿಜಯ ವಿಠಲ ಟೆಂಪಲ್ ಇದೆಯಲ್ಲ, ಇದನ್ನ ಹಂಪಿಯ ಮತ್ತೊಬ್ಬ ರಾಜ ದೇವರಾಯ 2 ಅನ್ನೋರು ಇದನ್ನ ನಿರ್ಮಾಣವನ್ನು ಶುರು ಮಾಡ್ಕೊತಾರೆ. ಬಟ್ ಅವರ ಅವಧಿಯಲ್ಲಿ ಇದು ಕಂಪ್ಲೀಟ್ ಆಗಲ್ಲ. ನಮ್ಮ ಹೆಮ್ಮೆಯ ಕೃಷ್ಣ ದೇವರಾಯರು ಒರಿಸ್ಸಾ ಮೇಲೆ ಯುದ್ಧವನ್ನು ಸಾರಿದಾಗ ಅಲ್ಲಿ ವಿಜಯದ ನಂತರ ಮತ್ತೆ ಇದನ್ನ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಶೇಷ ಏನಪ್ಪ ಅಂತಂದರೆ, ಇದು ಮ್ಯೂಸಿಕಲ್ ಪಿಲ್ಲರ್ಸ್ ಅಂತ ಕರೀತಾರೆ. ಬಟ್ ಇಲ್ಲಿ ಯಾರನ್ನೂ ಅಲೋ ಮಾಡ್ತಿಲ್ಲ. ಬಟ್ ಇವರು ಟೆಸ್ಟ್ ಮಾಡ್ತಿರ, ಅದಕ್ಕೋಸ್ಕರ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಬಂದಾಗ ನೀವು ಟ್ರೈ ಮಾಡಬೇಡಿ. ಹೀಗೆ ನೀವು ನೋಡ್ತಿರಲ್ಲ, ಇದನ್ನು ನೃತ್ಯ ಮಂಟಪ ಅಂತ ಕರೀತಾರೆ. ಇಲ್ಲಿ ಏನು ನೀವು ಪಿಲ್ಲರ್ಸ್ನ ನೋಡ್ತಿದ್ರಲ್ಲ, ಮೀನ್ಸ್ ಈ ಕಂಬಗಳು,
ಇದನ್ನ ಟ್ಯಾಪ್ ಮಾಡಿದ್ರೆ ಇದನ್ನ ಹೊಡೆದ್ರೆ ಮ್ಯೂಸಿಕ್ ಬರುತ್ತಂತೆ. ಇದಕ್ಕೆ ರೀಸನ್ ಏನಪ್ಪ ಅಂತಂದರೆ ಇದು ಒಳಗಡೆ ಮೀನ್ಸ್ ಟೊಳ್ಳಿರುತ್ತೆ. ಟೊಳ್ಳು ಮತ್ತು ಸಿಲಿಕಾನ್ ಮಿಕ್ಸ್ ಇರುತ್ತೆ. ಅಂದರೆ ಮಿಶ್ರ ಲೋಹಗಳಿಂದ ಮೂಡಿ ಬಂದಂಥ ಕಲ್ಲಾಗಿರೋದ್ರಿಂದ ಇದನ್ನ ಹೊಡೆದ್ರೆ ಮ್ಯೂಸಿಕ್ ಬರುತ್ತೆ. ಬಟ್ ಈಗ ಇಲ್ಲಿ ಯಾರು ಇದನ್ನ ಟೆಸ್ಟ್ ಮಾಡಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಯಾರು ಇದನ್ನ ಟ್ಯಾಪ್ ಮಾಡಬಾರ್ದು ಅಂತ ಸೆಕ್ಯೂರಿಟಿ ಸಹ ಇಲ್ಲಿ ಕಾವಲು ಕಾಯ್ತಿರ್ತಾರೆ. ಇದರಲ್ಲಿ ಟೋಟಲ್ 56 ಕಂಬಗಳಿದೆ. 2 ಕಂಬನ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ತೆಗೆದುಕೊಂಡು ಹೋಗಿ ಅದನ್ನು ಟೆಸ್ಟ್ ಮಾಡಿದಾಗ ಇದರಲ್ಲಿ ಸ್ಪೆಷಲ್ ಲೋಹ ಇರೋದು ಕಂಡು ಬರುತ್ತೆ ಅವರಿಗೆ. ಈ ಮ್ಯೂಸಿಕ್ ಪಿಲ್ಲರ್ಗಳಲ್ಲಿ ಯಾವ ಪಿಲ್ಲರಲ್ಲಿ ಯಾವ ಸೌಂಡ್ ಬರುತ್ತೆ ಅನ್ನೋದು ತಿಳ್ಕೊಬೇಕಾದ್ರೆ ಇಲ್ಲಿ ಸ್ಕ್ಯಾನರ್ ಇಟ್ಟಿದ್ದಾರೆ. ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಅವರೆಲ್ಲವನ್ನು ಡಿಸ್ಟ್ರಾಯ್ ಮಾಡಿ ಇಷ್ಟರ ಮಟ್ಟಿಗೆ ಇದೆ ಅಂದರೆ ಅವರೇನು ಡಿಸ್ಟ್ರಾಯ್ ಮಾಡಿಲ್ಲ ಅಂತ ಇನ್ಯಾವ ಮಟ್ಟಿಗೆ ಇರ್ತಿತ್ತು ಅಲ್ವಾ? ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನದಿ ಹತ್ರ ಹೋಗಿ ಸ್ನಾನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ಪ್ಲ್ಯಾನ್ ಪ್ರಕಾರ ನಾವು ಹೋಗಿದ್ದು ನದಿ ಹತ್ರಕ್ಕೆ. ಅದಕ್ಕಿಂತ ಮುಂಚೆ ಅಲ್ಲೇ ಒಂದು ದೇವಸ್ಥಾನ ಇತ್ತು, ಅದನ್ನು ಸಹ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ನದಿ ಕಡೆಯಲ್ಲಿ. ತುಂಗಭದ್ರಾ. ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊರಟಿದ್ದೀರಿ. ಇಲ್ಲಿ ಬೇಕಿದ್ರೆ ನೀವು ರಿವರ್ ರಾಫ್ಟಿಂಗ್ ಸಹ ಮಾಡ್ಬೋದು. ಇದನ್ನೆಲ್ಲ ಪೀಸಾ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ರೂಮ್ ಕಡೆಗೆ ಬಂದ್ರಿ. ಬಟ್ ಹಂಪಿ ನಗರ ಇತಿಹಾಸ ಇಲ್ಲಿಗೆ ಮುಗಿಯೋದಿಲ್ಲ. ಈ ಭವ್ಯವಾದ ಹಂಪಿ ನಗರ ಆಗಂತುಕರ ಕೈಯಲ್ಲಿ ಸಿಗೋದು 1565 ಜನವರಿ 23. ಅದು ತಾಳಿಕೋಟೆಯ ಕದನ. ಇದು ನಡೆಯೋದು ಈಗಿನ ವಿಜಯಪುರದಲ್ಲಿ. ಆಗ ವಿಜಯನಗರ ಸೈನ್ಯವನ್ನು ಮುಂದುವರಿಸುತ್ತಿದ್ದು ಅಳಿಯ ರಾಮರಾಯ. ಕೇವಲ 2 ದಿನ ನಡೆದ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲಬೇಕಾಗಿತ್ತು. ದಕ್ಕನ್ನಿನ 5 ಮನೆತನಗಳು ಒಟ್ಟಾಗಿ ಬಂದು ಏಕಾಂಗಿಯಾಗಿದ್ದ ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸಲಾಯಿತು. ಕಡೆಗೆ ಭವ್ಯವಾದ ಇತಿಹಾಸವನ್ನು ಹೊಂದಿದ್ದ ಹಂಪಿ ಹಾಳು ಹಂಪಿಯಾಯಿತು. ಹಾಗೆಯೇ ದಕ್ಷಿಣ ಭಾರತದ ಕಡೆಯ ಹಿಂದೂ ಸಾಮ್ರಾಜ್ಯ ಅವನತಿಯಾಯಿತು. ನಾವು 2ನೇ ದಿನ ಸಹ ಅನೇಕ ದೇವಾಲಯಗಳನ್ನ ನೋಡಿಕೊಂಡು ಒಂದಿನ ಪೂರ್ತಿ ಹಾಗೆ ಸ್ಪೆಂಡ್ ಮಾಡ್ತಾ ಸಂಜೆ 7:30 ಟೈಮಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದು ಆರಾಮಾಗಿ ಟ್ರೈನ್ ಆನ್ ಬೋರ್ಡ್ ಆದರೆ ಸಂಜೆ 5 ಗಂಟೆ ಅಥವಾ 6 ಗಂಟೆ ಸಮಯದಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಇರ್ತೀರಿ. ಇದಾಗಿತ್ತು ನಮ್ಮ ಹಂಪಿಯ ಕಂಪ್ಲೀಟ್ ಟ್ರಿಪ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಯಾಕೆ ಮಾಡ್ತೀರ ಅನ್ನೋದನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.